ಶಾಲಾ ಕಟ್ಟಡಗಳು ಬಾಡಿಗೆಗೆ ಬೇಕೆ? ಹಾಗಿದ್ರೆ ಭೇಟಿ ನೀಡಿ ಇಳಕಲ್ ನಗರಕ್ಕೆ. ಹೌದು, ಈಗ ಬೇಸಿಗೆ ರಜೆ ಇರುವ ಕಾರಣ ಶಾಲೆಗಳು ಖಾಲಿ ಇದೆ. ಖಾಲಿ ಇಟ್ರೆ ಶಾಲೆಯ ಸಂಘಗಳಿಗೆ ಲಾಭವಿಲ್ಲ. ಆ ಕಾರಣಕ್ಕೆ ಬಾಡಿಗೆ ಕೊಡುವುದು ಒಂದು ಉದ್ಯೋಗ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಕೆಲವು ಶಾಲೆಗಳು ಈಗಾಗಲೇ ಬಾಡಿಗೆ ನೀಡಿದ್ದಾರೆ. ನಗರದಲ್ಲಿನ ಇಲಾಖೆ ಪೂರ್ವಾನುಮತಿ ಪಡೆಯದ ಜ್ಞಾನಪೀಠ ಕರಿಯರ್ ಕನ್ಸಲ್ಟೆಂಟ್ ಅಂಡ್ ಕೋಚಿಂಗ್ ಸೆಂಟರ್ ಅವರು ಸಜ್ಜನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಕಟ್ಟಡವನ್ನು ಬಾಡಿಗೆ ಪಡೆದು ಸುಮಾರು 300 ರಿಂದ 350 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ನಡೆಸುತ್ತಿದ್ದಾರೆ. ಹಾಗೆ ಜ್ಞಾನದೀಪ ಕೋಚಿಂಗ್ ಸೆಂಟರ್ದವರು ಬೇಸಿಗೆ ಶಿಬಿರವನ್ನ ಇಳಕಲ್ ನಗರದ ಜೆಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡವನ್ನ ಬಾಡಿಗೆ ಪಡೆದು 250 ರಿಂದ 300 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡುತ್ತಿದ್ದಾರೆ. ಹಾಗೆ ಶ್ರೀ ಕಾಲೇಶ್ವರ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿನ ವೀರರಾಣಿ ಚೆನ್ನಮ್ಮ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್ ಕಟ್ಟಡದಲ್ಲಿ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ದವರು ಕಟ್ಟಡ ಬಾಡಿಗೆ ಪಡೆದು ಸುಮಾರು ವಿದ್ಯಾರ್ಥಿಗಳಿಗೆ ಅನುಮತಿ ಪಡೆಯದೆ ಕೋಚಿಂಗ್ ನೀಡುತ್ತಾ ಇರೋದು ಕಂಡುಬಂದಿದೆ. ಇದಲ್ಲದೆ ಇನ್ನೂ ಅನೇಕ ಶಾಲಾ ಕಟ್ಟಡಗಳು ಬಾಡಿಗೆ ನೀಡುವ ಬಗ್ಗೆ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಅವರು ಸಹ ಶಿಕ್ಷಣ ಸಂಯೋಜಕರಿಗೆ ಗಮನ ಹರಿಸಿ ಅಂತ ಕೋಚಿಂಗ್ ಸೆಂಟರ್ ಮತ್ತು ಕಟ್ಟಡ ಬಾಡಿಗೆ ನೀಡಿದ ಸಂಘ ಸಂಸ್ಥೆಗಳ ಮೇಲೆ ನಿಗಾ ವಹಿಸಲು ಸೂಚಿಸಿದ್ದಾರೆ. ಹಾಗೇನಾದರೂ ತಪ್ಪು ಕಂಡು ಬಂದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಹುನಗುಂದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಜಾಸ್ಮಿನ್ ಕಿಲ್ಲದರ್ ತಿಳಿಸಿದ್ದಾರೆ. ನಮಸ್ಕಾರಗಳೊಂದಿಗೆ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ.